ಯಾವುದೇ ಸೌಲಭ್ಯವೂ ಇಲ್ಲದೆ ಕೆಲಸ ಮಾಡುತ್ತಿರುವ ಮಹಿಳಾ ಸಿಬ್ಬಂದಿ. ಕೇವಲ ವರ್ಷಕ್ಕೆ 2 ತಿಂಗಳು ಮಾತ್ರ ಡ್ಯೂಟಿ. ಮಹಿಳಾ ಸಿಬ್ಬಂದಿಯ ಅನೇಕ ಸಮಸ್ಯೆಗಳ ಪರಿಹಾರ ನೀಡದ ಏನು ಸ್ಯಾಲ್ರಿ ಇಲ್ಲ ನಮಗೆ, ಅಂದರೆ ESI ಇಲ್ಲ, PF ಇಲ್ಲ. ವರ್ಷಕ್ಕೆ 2 ತಿಂಗಳು ಡ್ಯೂಟಿ ಆಗುತ್ತೆ. ಮತ್ತು ಬಂದೋಬಸ್ತ್ ಸಿಗುತ್ತೆ. ಬಂದೋಬಸ್ತ್ ಅವ್ರು ಕರೆದಾಗ ನಾವು ಹೋಗ್ಬೇಕು. ಅವ್ರು ನಾವು ಏನು ಡ್ಯೂಟಿ ಮಾಡ್ತೀವಿ ಅದರದ್ದು ನಮಗೆ ಧನ ಸಹಾಯ ಕೊಡ್ತಾರೆ. ಅದು ಬಿಟ್ಟರೆ ನಮಗೆ ತಿಂಗಳ ಸ್ಯಾಲ್ರಿ ಅಂಥದ್ದೇನಿಲ್ಲ. ಡ್ಯೂಟಿ ಮಾಡಿದ್ರೆ ಮಾತ್ರ ನಮಗೆ ಗೌರವಧನ ಅಂತ ಸಿಗುತ್ತೆ. ವರ್ಷದಲ್ಲಿ ಎಷ್ಟು ಡ್ಯೂಟಿ ಬರುತ್ತೆ ಮೇಡಮ್? ವರ್ಷದಲ್ಲಿ 2 ತಿಂಗಳು ಇಲ್ಲ 3 ತಿಂಗಳು ಅಷ್ಟೇ ಬರುತ್ತೆ. ಅಷ್ಟೇ ಮೇಡಮ್, ಒಬ್ಬೊಬ್ಬರಿಗೆ ಅಷ್ಟೇ ಬರುತ್ತೆ. ಅದು ರಿನ್ಯೂವಲ್ ಮಾಡ್ತಾರೆ. ಹ್ಞೂ ಮೇಡಮ್. ರಿನ್ಯೂವಲ್ ಅಂದರೆ ಇವಾಗ ಸೀನಿಯರಿಟಿ ಪ್ರಕಾರ. ಹ್ಞೂ ಮೇಡಮ್. ಇವಾಗ 136 ಜನ ಇದೀವಿ ಅಂದರೆ ಅದರಲ್ಲಿ ಸೀನಿಯರಿಟಿ ಅವ್ರದ್ದು ಬರಲಿಕ್ಕೆ ಒಂದು 6 ತಿಂಗಳಾಗುತ್ತೆ, 4-5 ತಿಂಗಳಾಗುತ್ತೆ. ಎಷ್ಟು ವರ್ಷ ಮೇಡಮ್ ಡ್ಯೂಟಿ ಮಾಡಕತ್ತೀವಲ್ಲ? 2002. ಹೌದಾ? ಇನ್ನು ಕಾಯಂ ಸಿಬ್ಬಂದಿ ಯಾರಿಲ್ಲ ಇಲ್ಲಿ? ಕಾಯಂ ಯಾರಿಲ್ಲ ಮೇಡಮ್. ನಿಮ್ದೇನಕ್ಕೆ ಕೋರಿಕೆ ಇದೆ ಮೇಡಮ್? ಕಾಯಂ ಆಗ್ಬೇಕಂತ ಕೋರಿಕೆ ಇದೆ ಮೇಡಮ್? ರೆಗ್ಯುಲರ್ ಮೇಡಮ್. ವರ್ಷದಲ್ಲಿ ಎಷ್ಟು ಡ್ಯೂಟಿ ಸಿಗುತ್ತೆ ಮೇಡಮ್ ಟೋಟಲ್? 14ರಿಂದ ಕಂಟಿನ್ಯೂ ಡ್ಯೂಟಿ ಇತ್ತು ನಮಗೆ. ಈಗ ಈ ಕೋವಿಡ್ ಬಂದ ಮೇಲಿಂದ ನಮಗೆ ಡ್ಯೂಟಿನೇ ಇಲ್ಲ. ಹ್ಞೂ ಮೇಡಮ್. ಆವಾಗ ವರ್ಷ ನಾವು ವರ್ಷಕ್ಕೆ 12 ತಿಂಗಳು ಡ್ಯೂಟಿ ಮಾಡ್ತಾ ಇದ್ವಿ. ಈಗ 2016-17 ಹ್ಞೂ ಮೇಡಮ್. ಸರಿಯಾಗಿ ಸ್ಯಾಲ್ರಿ ಆಗ್ತಾ ಇಲ್ಲ. ನಿಮಗೆ ಕುಂದು ಕೊರತೆ ತುಂಬ ಇದೆ ಮೇಡಮ್. ಆಗುತ್ತೆ ಮೇಡಮ್, ಆದರೆ ವರ್ಷದಲ್ಲೇ 4 ಡ್ಯೂಟಿ, 4 3 ಡ್ಯೂಟಿ ಆಗುತ್ತೆ. ಕಾಯಂ ಆಗಬೇಕು, ಬಂದೋಬಸ್ತ್. ಅದು ಇಂಪಾರ್ಟೆಂಟ್ ಮೇಡಮ್. ESI ಇಲ್ಲ ಮೇಡಮ್, ನಿಮಗೆ PF ಅದಿಲ್ಲ ಮೇಡಮ್. ಆಸ್ಪತ್ರೆ ಖರ್ಚು ವೆಚ್ಚಗಳು ಬಂದರೆ ನಿಮ್ಮದೇ ಮೇಡಮ್ ಅಲ್ಲ ಮೇಡಮ್? ಇವಾಗ ಆಸ್ಪತ್ರೆ ಖರ್ಚು ವೆಚ್ಚಗಳು ಬಂದರೆ ಹೌದು ಮೇಡಮ್, ಇದೆ ಮೇಡಮ್. ಸ್ವಯಂ ಸೇವೆ ಇನ್ನೊಂದು ಮೇಡಮ್ ಅವರೇ, ಆಸ್ಪತ್ರೆ ಖರ್ಚು ವೆಚ್ಚಗಳು ಅದೇನು ಮಾತಾಡ್ರಿ ನೀವೊಂದು ಮೇಡಮ್. ನಾವು ಬಿಲ್ ಕಟ್ಟಬೇಕು ಸರ್. ಆ ನಂತರ ನಾವು ಬಿಲ್ಲೆಲ್ಲ ತಗೊಂಡು ಅದನ್ನು ನಾವು ಗೌರ್ಮೆಂಟ್ಗೆ ನಾವು ಕೊಡಬೇಕು. ಅದ್ರ ಮೇಲೆ 2 ತಿಂಗಳು 3 ತಿಂಗಳು 4 ತಿಂಗಳು ಆಗುತ್ತೆ ನಮ್ಗೆ. ಆ ದುಡ್ಡು ಸ್ಟಾರ್ಟಿಂಗ್ ಅಮೌಂಟ್ ನೀವು ಕಟ್ತೀರಾ ಮೇಡಮ್? ಅದಕ್ಕೆ ಫಸ್ಟ್ ಕಟ್ಟಿ ದುಡ್ಡೆಲ್ಲ ಇದೆ, ನಾವು ಕಟ್ಟಿ ಬಿಲ್ ಕೊಡ್ತಾರೆ. ಆ ಬಿಲ್ಲನ್ನು ನಾವು ಗೌರ್ಮೆಂಟ್ಗೆ ಕಳಿಸ್ತೀವಿ. ಟೋಟಲ್ ಎಷ್ಟು ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ? ಅಂದರೆ ನಮ್ಮ ಡಿಸ್ಟಿಕಲ್ಲಿ 1,000 ಜನ ಇದೆ. ಯಾವ ಡಿಸ್ಟಿಕ್? ಶಿವಮೊಗ್ಗ ಡಿಸ್ಟಿಕ್. 1,000 ಜನ ಇದ್ದಾರೆ. ಇವರೆಲ್ಲ ಕುಂದು ಕರ್ತೆಗಳು. ನಾವು ಶಿವಮೊಗ್ಗ ಡಿಸ್ಟಿಕ್. ನಿಮ್ಮ ಹೆಸರು ಮೇಡಮ್ ಅವರ? ಪುಷ್ಪ. ಆದಷ್ಟು ಬೇಗ ರೀಚ್ ಮಾಡ್ತೀರಾ ಮೇಡಮ್. ಬೆಸ್ಟ್ ಆಫ್ ಲಕ್ ರೀ, ಒಳ್ಳೆಯದಾಗಲಿ.